ರಿಂಗ್ ಟೋನ್ ಹಾಕೊಂಡ್ರು ಕೇಸ್, ಹುಡುಗಿರ್ ಕಡೆ ಗುರಾಯಿಸಿ ನೋಡಿದ್ರು ಕೇಸ್, ಲೈಂಗಿಕ ಕಿರುಕುಳದಡಿ ಸಿಕ್ಕಿ ಬಿದ್ರೆ ಖಲ್ಲಾಸ್. ಇದೇ ಇವತ್ತಿನ ಸುವರ್ಣ ಫೋಕಸ್. ಹುಡುಗಿರಂದ್ರೆ ಡೇಂಜರ್ ಅಪ್ಪೋ. ನಾನು ಶ್ವೇತಾ. ಉದ್ಯೋಗಸ್ಥ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳದ ಪ್ರಕರಣಗಳು ಮತ್ತೆ ಮತ್ತೆ ವರದಿ ಆಗ್ತಾನೆ ಇರ್ತವೆ. ಇದರ ವಿರುದ್ಧ ಸ್ಟ್ರಿಕ್ಟ್ ಆದ ಕಾನೂನು ಜಾರಿ ಮಾಡಬೇಕು ಅಂತ ಮಹಿಳಾವಾದಿಗಳು ಆಗಾಗ ಒತ್ತಾಯ ಮಾಡ್ತಾನೆ ಇದ್ರು. ಇದೀಗ ಕೇಂದ್ರ ಸರ್ಕಾರ ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂತ ಮಸೂದೆಯನ್ನ ಜಾರಿ ಮಾಡೋದಕ್ಕೆ ಮುಂದಾಗಿದೆ. ಹೆಂಗಸರ ಪಾಲಿಗೆ ವರದಾನವಾಗಬಹುದಾದ ಈ ಮಸೂದೆ ಗಂಡಸರಿಗೆ ಮಗ್ಗುಲು ಮುಳ್ಳಾಗಲಿದೆ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಹಾಗಾದ್ರೆ ಈ ಮಸೂದೆಯ ವಿಶೇಷತೆ ಏನು? ಮಸೂದೆಯಲ್ಲಿ ಅಂಥದ್ದೇನಿದೆ? ಇಲ್ಲಿದೆ ನೋಡಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಅಕ್ಕಪಕ್ಕ ಮಹಿಳೆಯರಿದ್ರೆ ಹುಷಾರ್, ಸೆಕ್ಸಿ ರಿಂಗ್ ಟೋನ್ಸ್ ಇದ್ರೆ ಕೇಸ್. ನಿಮ್ಮ ರಿಂಗ್ ಟೋನ್ ಪ್ಲೇ ಆಗುವಾಗ ಅಕ್ಕಪಕ್ಕ ಮಹಿಳೆಯರಿದ್ರೆ ಕೇರ್ಫುಲ್ ಆಗಿರಿ. ಇದೇ ಕಾರಣಕ್ಕೆ ನೀವು ಮುಂದೆ ಜೈಲಿಗೆ ಹೋಗಬೇಕಾದ ಸಂದರ್ಭ ಬರಬಹುದು. ಲೋಕಸಭೆ ಮೊನ್ನೆಯಷ್ಟೇ ಈ ಲೈಂಗಿಕ ಕಿರುಕುಳ ಕಾಯ್ದೆ 2012ರ ಮಸೂದೆಯನ್ನ ಅಂಗೀಕರಿಸಿದೆ. ನೋಡಿ, ಇದರಲ್ಲಿ ಕೆಲವು ಸತಿ ಮಹಿಳೆಯರು ಕೆಲವು ಕಚೇರಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರನ್ನ ದುರ್ಬಳಕೆ ಬಳಸ್ಕೊಳ್ಳೋದು ಅಂದರೆ ಕೆಲವು ಸತಿ ಅವರಿಗೆ ಬೇಡದ ವಿಚಾರಗಳನ್ನು ಆ ಕೆಲಸ ಕಾರ್ಯ ಬಿಟ್ಟುಬಿಟ್ಟು ಹೊರಗಡೆ ವಿಚಾರಗಳನ್ನು ಕೆಲವು ಹೇಳೋದು, ಕೆಟ್ಟ ಭಾಷೆಯಲ್ಲಿ ಮಾತಾಡೋದಾಗಲಿ ಅಥವಾ ಅವ್ರನ್ನ ಬೇರೆ ಇನ್ಯಾವುದಾದಕ್ಕಾರ ಆಹ್ವಾನ ಮಾಡೋದಕ್ಕಾಗಲಿ ಅವ್ರನ್ನ ಮಾತಾಡುತ್ತಿರೋದು ನಿಷೇಧವಾಗಿದೆ. ಇದರಿಂದ ಏನಾಗಿದೆ, ಅವರಿಗೆ ಮಾನಸಿಕವಾಗಿ ಅವರಿಗೆ ಭಾಳ ಅಡಚಣೆ ಆಗ್ತದೆ. ಆ ಕಾರಣದಿಂದಾಗಿ ಇದನ್ನು ತರಬೇಕು ಅಂತ ಕೂತಿದ್ದಾರೆ ಸರ್ಕಾರದವರು. ಪಬ್ಲಿಕ್ನಲ್ಲಿ ಇವನು ಮಹಿಳೆಯರು ಅದರ ಬಗ್ಗೆ ತರೋದು ಅದು ಸೂಕ್ತ ಕಾನೂನು ಅಂತ ನಾನು ಹೇಳ್ತಿದ್ದೇನೆ. ಅದ್ರ ಬಗ್ಗೆ ಆ ರೀತಿ ಮಾಡೋದು ಒಳ್ಳೆಯದು. ಕಲ್ಲಿದ್ದಲು ಹಗರಣದ ಗದ್ದಲದ ನಡುವೆ ಸಂಸತ್ ಅಧಿವೇಶನದಲ್ಲಿ ಹಲವು ಮಸೂದೆಗಳು ಹೆಚ್ಚು ಚರ್ಚೆ ಇಲ್ಲದೆ ಅಂಗೀಕಾರ ಪಡೆದವು. ಅವುಗಳ ಪೈಕಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಕಾಯ್ದೆಯೂ ಒಂದು. 2010ರಲ್ಲಿ ಲೋಕಸಭೆಯಿಂದ ರಿಜೆಕ್ಟ್ ಆಗಿದ್ದ ಈ ಬಿಲ್ ಬಿಜೆಪಿಯ ವಿರೋಧ ಹಾಗೂ ಗದ್ದಲದ ನಡುವೆ ಸೆಪ್ಟೆಂಬರ್ 3ರಂದು ಲೋಕಸಭೆಯಲ್ಲಿ ಬಹುಮತದಿಂದ ಪಾಸ್ ಆಗಿದೆ. ಇನ್ನು ರಾಜ್ಯಸಭೆಯಲ್ಲಿ ಮಂಡನೆಗೊಂಡು ಅಂಗೀಕಾರವಾಗಿ ನಂತರ ಕಾಯ್ದೆಯಾಗಿ ಬರುವುದೊಂದೇ ಬಾಕಿ. ಹಾಗಂತ ಸೆಕ್ಸಿ ಅನ್ನಿಸೋ ರಿಂಗ್ ಟೋನ್ಗಳನ್ನ ಹಾಕಲೇಬಾರದು ಅಂತಲ್ಲ. ಆದ್ರೆ ಆ ಥರದ ರಿಂಗ್ ಟೋನ್ ಬಂದಾಗ ಅಕ್ಕಪಕ್ಕದಲ್ಲಿ ಮಹಿಳೆಯರಿದ್ರೆ ಅವ್ರ ಕಥೆ ಮುಗೀತು. ಆ ಆರೋಪ ಏನಾದರೂ ಸಾಬೀತಾದ್ರೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಡಿ ನೀವು ಜೈಲಿಗೆ ಹೋಗೋ ಅಪಾಯವಿದೆ. ನೋಡಿ, ಇದು ಎರಡು ಥರ ಬರ್ತದೆ. ಇದನ್ನು ಜನ ಅವರು ಕಿರುಕುಳ ಈ ರೀತಿಯ ಒಂದು ರಿಂಗ್ ಸೌಂಡ್ ಏನಂದರೆ ಇಟ್ಕೊಂಡಿದ್ರು ಅಂತ ಹೇಳಿದ ತಕ್ಷಣಕ್ಕೆ ಅದು ಲೈಂಗಿಕವಾಗಿ ಇದೆ ಅಂತ ಹೇಳೋದನ್ನು ಲೈಂಗಿಕ ಪ್ರಚೋದನೆ ಆಗ್ತದೆ ಅಥವಾ ಅದನ್ನು ಅಟ್ರಾಕ್ಟ್ ಮಾಡ್ತದೆ, ಗುರಾಯಿಸ್ಕೊಂಡು ಮಾಡ್ತಾರೆ ಅಂತ ಹೇಳೋದಿದೆಯಲ್ಲ, ಅದಕ್ಕೆ ಕೊನೆ ಇಲ್ಲದೆ ಆಗೋಗ್ಬಿಡ್ತದೆ. ಈ ರೀತಿ ಮಾಡಿಕೊಂಡ್ರೆ ಅದನ್ನು ಯಾರೂ ಬೇಕಾದ್ರೆ ದುರುಪಯೋಗ ಮಾಡಿಸ್ಕೊಳ್ಬೋದು. ಅದನ್ನು ಕೇಳದಾಗೆ ಇರೋದು ಭಾಳ ಸೂಕ್ತ. ಅದನ್ನು ಇಲ್ಲ ನಾನು ಕೇಳಿದ್ದೀನಿ, ಅದನ್ನು ಆ ರೀತಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಕಂಡ್ರೆ ಅದರ ಹಿಂದ್ಗಡೆ ಬ್ಯಾಕ್ಗ್ರೌಂಡು ಏನೋ ಇನ್ನೂ ದೊಡ್ಡದಾಗಿದೆ ಅಂತ ನಾವು ಯೋಚನೆ ಮಾಡಿದೆ. ಆ ಕಾರಣದಿಂದಾಗಿ ಇದು ಸೂಕ್ತ ಅಲ್ಲ ಅಂದ್ಕೊಂಡೆ ನಾನು. ಅದನ್ನು ಅಲ್ಲಿ ಕೈ ಬಿಡೋದು ಒಳ್ಳೆಯದು. ಕೆಲಸದ ಜಾಗದಲ್ಲಿ ಮಹಿಳೆಯರನ್ನ ಲೈಂಗಿಕ ಕಿರುಕುಳದಿಂದ ರಕ್ಷಿಸುವ ಕಾಯ್ದೆ ಇದಾಗಲಿದೆ ಎಂದು ಇದನ್ನ ವ್ಯಾಖ್ಯಾನಿಸಲಾಗ್ತಿದೆ. ಅನೇಕ ವರ್ಷಗಳಿಂದ ಚರ್ಚೆಯಲ್ಲಿದ್ದ ಈ ಮಸೂದೆಗೆ ಕಡೆಗೂ ಲೋಕಸಭೆಯಲ್ಲಿ ಅಂಗೀಕಾರ ಸಿಕ್ಕಿರುವುದು ಮಹಿಳಾ ಹಕ್ಕುಗಳ ಕಾರ್ಯಕರ್ತರಲ್ಲಿ ಹರ್ಷ ಮೂಡಿಸಿದೆ. ಇಷ್ಟಕ್ಕೂ ಈ ಮಸೂದೆಯಲ್ಲಿ ಏನಿದೆ? ಪುರುಷರು ಈ ಮಸೂದೆಗೆ ಯಾಕೆ ಭಯ ಪಡ್ತಿದ್ದಾರೆ ಅನ್ನೋದರ ಬಗ್ಗೆ ನೋಡೋಣ ಒಂದು ಬ್ರೇಕ್ನ ನಂತರ.